ಸ್ನೇಹಿತರೆ, ಹೆಬ್ಗೋಡಿ ಕರಗಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ. ನಾವು ನಾನು ಯಜಮಾನ್ತನ ಕಟ್ಕೊಂಡು 42 ವರ್ಷ ಆಯಿತು. ಹಾಂ ಹಾಂ ಅವಾಗಿಂದ ನಾನೇ ನಡೆಸ್ಕೊಂಬರ್ತಾಯಿದ್ದೆ ದೇವಸ್ಥಾನಕ್ಕೆ ಅಧ್ಯಕ್ಷ. ಈಗ ಕರಗ ಹೊರರ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮದು. ಇಲ್ಲೇ ನಮ್ಮ ಹುಡುಗನೇ ಒಬ್ಬ. ಹೌದಾ? ಅದ್ರದ್ದು ಸಿಸ್ಟಮ್ ಮಾಡ್ತೀವಲ್ಲ ಆವತ್ತಿಂದಾನೇ ಅವನು ಹಾಂ ಉಪವಾಸ ಒಂದು ತುಪಾಸ ಎಂದು ಹೇಳಿ. ಅವನು ಭಕ್ತಿಯಿಂದ ಆಯಮ್ಮನ ಸೇವೆ ಮಾಡಿಕೊಂಡು ಇರಬೇಕು. ಅವನು ಇಲ್ಲೇ ಮಲಗಬೇಕು, ಮನೆಯಲ್ಲಿಲ್ಲ. ಸರಿ. ಕರ್ಗ ಮಾಡೋ ದಿವಸ ಆಯಮ್ಮನು ಆಯಮ್ಮ ಹೆಂಗಿದ್ದಾಳೆ ಅವ್ರ ಪತ್ನಿ ಅದೇ ಥರ ಈತನಿಗೆ ಮಾಡ್ತೀವಿ. ತಾಲಿನೂ ಹಾಕ್ತೀವಿ, ಅವ್ರ ಮಾಂಗಲ್ಯನೂ ಹಾಕ್ತೀವಿ, ಕಾಲಿಗೆ ಮೆಟ್ಟು ಹಾಕ್ತೀವಿ, ಚೈನ್ ಹಾಕ್ತೀವಿ, ಒಳ್ಳೆ ಸೀರೆ ಕಟ್ತೀವಿ, ಹೆಣ್ಣು ಥರ ಮಾಡಿಬಿಡ್ತೀವಿ. ಆವಾಗಲೇ ಅಮ್ಮ ಮೇಲೆ ಒಲಿಯೋದು ಮುತ್ಯಾಲಮ್ಮ. ಸುಮಾರು ಜಾಗ ಓಡಾಡಬೇಕು. 1 ಗಂಟೆ 2 ಗಂಟೆಗೆ ಎತ್ತಿದ್ರೆ ಬೆಳಗ್ಗೆ 6-7 ಗಂಟೆ ಆಗ್ಬಿಡ್ತದೆ ಸುಮಾರು. ರಾತ್ರಿ 1 ಗಂಟೆ. ಹೀಗಾಗಿ ನಾವು ಶಕ್ತಾನುಕೊದ್ದಿ ಮಾಡ್ತೀವಿ. ಅಂದರೆ ದಾನ ಧರ್ಮ ಕೊಡೋರು ಸಾಕಷ್ಟು ಕೊಡ್ತಾರೆ, ಸಾಕಷ್ಟು ಅವರು ಬಂದು ಭಾಗವಹಿಸ್ತಾರೆ. ನಮ್ಮ ಜೊತೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಹೆಬ್ಗೋಡಿ ಜನ ಎಲ್ಲ ಜನಾಂಗದ ನಮ್ಮ ಹೆಬ್ಗೋಡಿ ಜನಾಂಗದವ್ರು ಎಲ್ಲರೂ ಈಗ ಆ ಕಡೆ ನಮ್ಮ ಗ್ರಾಮಕ್ಕೆ ಎಷ್ಟು ಸೇರಿದೆ ಅಷ್ಟು ಜನ ಬರ್ತಾರೆ. ವೀರಸಂದ್ರದವರು, ವೀರಸಂದ್ರ, ಗೊಳ್ಳಳ್ಳಿ, ತಿರುಪಾಳ್ಯ, ನಮ್ಮೂರು, ಕಮಸಂದ್ರ, ಒಡ್ರಪಾಳ್ಯ, ಇಷ್ಟು ಜನ ಸೇರ್ತಾರೆ. ಹಿಂಗೆಲ್ಲ ಇದೆ, ನಾವು ಮಾಡ್ತೀವಿ. ಸರಿ, ಆಯ್ತು. ಪದ್ಧತಿ ಪ್ರಕಾರವಾಗಿ ಆಯಮ್ಮ ಮಾಡಿಸ್ಕೋತಾಳೆ. ಆಯ್ತು. ಆಯಮ್ಮನ ಪರವಾಗಿ ನಾವು ಇದ್ದೀವಿ, ಆಯಮ್ಮನ ಪರವಾಗಿ ನಮ್ಮ ತಾಯಿ ನಮ್ಮ ಪರವಾಗಿದೆ. ಏನು ತೊಂದರೆಗಳಾಗಲ್ಲ, ಯಾವ ತೊಂದರೆ ಆಗೋಕ್ಕೂ ಆಯಮ್ಮ ಬಿಡಲ್ಲ. ಆ ಶಕ್ತಿ ಅಮ್ಮ. ಆಯಿತು, ನಮಸ್ಕಾರ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಹೆಬ್ಗೋಡಿಯ ಧರ್ಮರಾಯ ಸ್ವಾಮಿ ಮುತ್ಯಾಲಮ್ಮ ದೇವಸ್ಥಾನದ ಕರಗದ ಬಗ್ಗೆ ಮುಂದೆ ನಡೆಯುವ 18ರಿಂದ 26ರವರೆಗೂ ಸತತವಾಗಿ ಒಂದೊಂದು ಕಾರ್ಯಕ್ರಮ, ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅದು ದೇವಸ್ಥಾನ ಟ್ರಸ್ಟಿಯಾದಂಥ ಕೃಷ್ಣಪ್ಪನವರು ತಮಗೆಲ್ಲ ವಿವರ ನೀಡಿದ್ದಾರೆ. ಈಗ ರಾತ್ರಿ 26ನೇ ತಾರೀಕು ರಾತ್ರಿ 1 ಗಂಟೆಗೆ ಕರಗ ಹೊತ್ಕೊಂಡ್ರೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಮುಗಿಯುತ್ತೆ. ಅದು ಸತತವಾಗಿ. ಸ್ನೇಹಿತರೆ, ಎಲ್ಲರೂ ಬಂದು ಈ ಕರಗದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡ್ಕೊಳ್ಬೇಕಂತ ಹೇಳಿ ನಮ್ಮ ವಿನಂತಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು.